ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ದೊಡ್ಡವರ ಆಶೀರ್ವಾದ ಪಡೆಯೋದು ನಮ್ಮ ಒಂದು ಸಂಸ್ಕೃತಿ ಅಂತ ಹೇಳ್ಬೋದು. ನಮಗೆ ದೊಡ್ಡವರು ಅಂದರೆ ಇವರೇ. ಒಂದು ರೀತಿಯಲ್ಲಿ ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ಅಡಿಪಾಯ ಹಾಕಿ ಕೊಟ್ಟಿರುವಂಥದ್ದು. ಸೊ ಅವರ ಒಂದು ಅಂಬ್ರೆಲಾ ಏನಿದೆ, ಅವರ ಒಂದು ಕೊಡೆಯ ಅಡಿಯಲ್ಲಿ ನಾವು ಇವಾಗ ಇದ್ದೀವಿ. ಸೊ ಹಾಗಾಗಿ ಆಶೀರ್ವಾದವನ್ನು ಪಡೆದು ನಮ್ಮ ಪ್ರಚಾರವನ್ನು ಪ್ರಾರಂಭಿಸೋದು ಅನ್ನೋ ಒಂದು ಇತ್ತು ನಮಗೆ. ಅಂದರೆ ಕಲಾವಿದರಿಗೆ, ಸ್ಪೆಷಲಿ ಕರ್ನಾಟಕದ ಕಲಾವಿದರಿಗೆ ಒಂದು ರೀತಿಯ ದೇವಸ್ಥಾನದ ಅನುಭೂತಿಯೇ ಇದು ಕೊಡುವಂಥದ್ದು. ಇಲ್ಲಿ ಬಂದಾಗ ಇಲ್ಲಿ ಸಿಗುವಂಥ ಶಾಂತಿ ಆಗಿರಲಿ, ಇಲ್ಲಿ ಸಿಗುವಂಥ ಸ್ಫೂರ್ತಿ ಆಗಿರಲಿ, ಇಲ್ಲಿ ಸಿಗುವಂಥ ಶಕ್ತಿ ಆಗಿರಲಿ, ಪ್ರಾಯಶಃ ದೇವಸ್ಥಾನದಲ್ಲಿ ಏನು ಸಿಗುತ್ತೋ ಅದೇ ಶಕ್ತಿ ನಮ್ಮ ಕಲಾವಿದರಿಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ಆಶೀರ್ವಾದ ಪಡೆದು ನಮ್ಮ ಕೊತ್ತಲವಾಡಿ ಚಿತ್ರದ ಒಂದು ಪ್ರಚಾರವನ್ನು ಪ್ರಾರಂಭಿಸಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಸ್ಪೆಷಲಿ ನಮ್ಮ ನಿರ್ಮಾಪಕಿ ಆಗಿರುವಂಥ ಪುಷ್ಪ ಅರುಣ್ ಕುಮಾರ್ ಮ್ಯಾಮ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ನಾವು ಎಲ್ಲರೂ ಕೂಡ ತುಂಬ ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಅವರ ಆಶೀರ್ವಾದ ಪಡೆದು ನಮ್ಮ ಚಿತ್ರದ ಒಂದು ಪ್ರಚಾರವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಹಾಗೆ ನಿಜವಾಗ್ಲೂ ಅಂದರೆ ಮೊದಲನೇ ಪ್ರೆಸ್ ಮೀಟಲ್ಲೇ ಅವರು ಮಾತಾಡಿರುವಂಥ ಮಾತುಗಳು, ಅವ್ರು ಎಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದನ್ನು, ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದ್ರ ಕಾಣಿಸಿದೆ. ಆ್ಯಂಡ್ ನಿಜವಾಗ್ಲೂ ನಾನು ಚಿತ್ರದುದ್ದಕ್ಕೂ ಚಿತ್ರಕ್ಕೆ ಏನು ಬೇಕೋ ತುಂಬ ಪ್ಯಾಷನೇಟಾಗಿ, ಅಂದರೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಅವರ ಮಗನೇ ರಾಕಿಂಗ್ ಸ್ಟಾರ್ ಎಸ್ ಸರ್ ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ನನ್ನ ಮಗ ಮಾತ್ರ ಬೆಳಿಬಾರ್ದು, ಎಲ್ಲರೂ ಕೂಡ ಬೆಳಿಬೇಕು. ಎಲ್ಲ ತಂತ್ರಜ್ಞರು, ಎಲ್ಲ ಕಲಾವಿದರು, ಹೊಸ ಕಲಾವಿದರು, ಸ್ಪೆಷಲಿ ಟ್ಯಾಲೆಂಟ್ ಇರುವಂತಹ, ಸ್ಟ್ರಗಲ್ ಮಾಡ್ತಿರುವಂಥ ಕಲಾವಿದರಿಗೆ ಒಂದು ರೀತಿಯಲ್ಲಿ ನನ್ನ ಪ್ರೊಡಕ್ಷನ್ ಹೌಸ್ ಆಸರೆಯಾಗಿರಬೇಕು ಅನ್ನುವಂಥ ಒಂದು ದೊಡ್ಡ ಆಸೆ ಇಟ್ಕೊಂಡು ಅವರು ಪ್ರೊಡಕ್ಷನ್ಗೆ ಕೈ ಹಾಕಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಅಂತ ಹೇಳ್ತೀನಿ. ಆ್ಯಂಡ್ ಅವರ ಪ್ರೊಡಕ್ಷನ್ ಹೌಸ್ ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಬೆಳೆದು ಭಾಳಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಒಂದು ಆಶ್ರಯವಾಗಬೇಕು ಅನ್ನೋದು ಆಸೆ. ಇಲ್ಲ, ರಾಕಿಂಗ್ ಸ್ಟಾರ್ ಎಸ್ ಸರ್ ನನ್ನ ಮೊದಲನೇ ಚಿತ್ರ ದಿಯಾಗೆ, ನನ್ನ ಮೊದಲನೇ ಚಿತ್ರಕ್ಕೆ ಅವರು ಭಾಳ ಅಂದರೆ ಬ್ಯಾಕ್ ಸೈಡಲ್ಲಿ ನಿಂತು ಭಾಳ ಸಪೋರ್ಟ್ ಮಾಡಿದ್ದಾರೆ. ಒಂದು ರೀತಿಲಿ ಆ ಚಿತ್ರದ ಯಶಸ್ಸು ಎಷ್ಟಿದೆಯೋ ಅದ್ರ ಬಹುಪಾಲು ಅವ್ರಿಗೂ ಸಲ್ಲಬೇಕು. ಬಿಕಾಸ್ ಅವರು ಬ್ಯಾಕ್ಗ್ರೌಂಡಲ್ಲಿ ನಿಂತು ಭಾಳ ಸಪೋರ್ಟ್ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ನಾನು ಅವರ ತಾಯಿ ಪ್ರೊಡ್ಯೂಸ್ ಮಾಡ್ತಿರುವಂಥ ಚಿತ್ರದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನನಗೂ ಅಷ್ಟೇ. ಅಲ್ಲಿ ಹೋದಾಗ ನನಗೆ ಆ್ಯಕ್ಚುಲಿ ನಿಲ್ಲಕ್ಕೆ ಆಗಲಿಲ್ಲ. ಬಿಕಾಸ್ ಅವ್ರನ್ನ ಭಾಳ ಮಿಸ್ ಮಾಡ್ತೀವಿ. ನಾನು ಕೂಡ ಡ್ಯಾನ್ಸರ್ ಆಗಿರೋದ್ರಿಂದ ಭಾಳ ಒಂದು ದೊಡ್ಡ ಕನೆಕ್ಷನ್. ನಾನು ಸ್ಟೇಜಲ್ಲಿ ಯಾವುದೇ ಡ್ಯಾನ್ಸ್ ಮಾಡಿದ್ರು ಅದರಲ್ಲಿ ಪ್ರಾಯಶಃ 95% ಅಪ್ಪು ಸರ್ ಸಾಂಗೇ ಇರುತ್ತೆ. ಅಂಥ ಒಂದು ಬಾಂಡ್ ಎಲ್ರಿಗೂ, ಎಲ್ಲ ಕಲಾವಿದರಿಗೂ, ಯೂತ್ಸಿಗೆ ಸ್ಪೆಷಲಿ ಒಂದು ರೀತಿಯಲ್ಲಿ ಯುವರತ್ನ ಅವರು. ಸೊ ಹಾಗಾಗಿ ಅಲ್ಲಿ ಹೋದಾಗ ಅದೊಂದು ಬೇರೆಯೇ ಅನುಭೂತಿ. ಅದು ಭಾಳ ಅಂದರೆ ಮಾತಲ್ಲಿ ಹೇಳೋಕ್ಕೆ ಕಷ್ಟ. ವಿ ಮಿಸ್ ಹಿಮ್ ಅಷ್ಟೇ. ಸರ್, ಈಗ ಕೊತ್ತಲವಾಡಿ ಪ್ರಮೋಷನಲ್ಲಿ ಯಾವ ಥರ ಬಿಕಾಸ್ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಪ್ಲ್ಯಾನ್ ಮಾಡಿದಾರಾ, ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರಾ? ಖಂಡಿತವಾಗ್ಲೂ ಅವರು ನಾನು ನೋಡಿರೋ ಮಟ್ಟಿಗೆ ಅವ್ರಿಗೆ ಒಂದು ತುಂಬ ದೊಡ್ಡ ವಿಷನ್ ಇದೆ. ಅಂದರೆ ಯಾವ ರೀತಿ ಸಿನಿಮಾವನ್ನು ಮಾಡಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು, ಯಾವ ರೀತಿ ಸಿನಿಮಾ ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಮೊದಲನೇ ಪ್ರೊಡಕ್ಷನ್ ಆಗಿದ್ರು ಕೂಡ ಪ್ರಾಯಶಃ ಎಸ್ ಸರ್ರನ್ನು ಅವರು ಬೆಳೆಯೋ ಒಂದು ಹಾದಿಯನ್ನು ಅವರು ನೋಡ್ತಾಯಿದ್ರು. ಅವರೊಂದು ಗೈಡ್ ಆಗಿದ್ದರು ಅಂತ ಅನ್ಕೋತೀನಿ. ಸೊ ಹಾಗಾಗಿ ಅವರೆಲ್ಲ ನೋಡಿರೋದ್ರಿಂದ ಪ್ರಾಯಶಃ ಅವರಿಗೆ ಭಾಳಷ್ಟು ನಾಲೆಜ್ ಇದೆ ಆ್ಯಂಡ್ ತುಂಬ ಒಂದು ಕ್ಲಿಯರ್ ವಿಷನ್ ಇದೆ. ಅದನ್ನು ಅವರು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಒಂದು ಪ್ಯಾಷನೇಟಾಗಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಅಂತ ಹೇಳ್ತೀನಿ. ಮ್ಯಾಮ್, ಕೊತ್ತಲವಾಡಿ ಸಿನಿಮಾದ ಪ್ರಮೋಷನ್ಗೆ ಈ ಒಂದು ಪುಣ್ಯ ಭೂಮಿಯಿಂದ ಇವತ್ತು ಚಾಲನೆ ಸಿಗ್ತಿದೆ. ಹೌದು, ನಿಮ್ಮ ಮೊದಲ ಇವತ್ತಿಂದ ನಮ್ಮ ಮೂವಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಕಂಠೀರವ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತಿರೋದು ತುಂಬ ಖುಷಿ ಇದೆ. ಎಲ್ಲರ ಬ್ಲೆಸ್ಸಿಂಗ್ಸ್ ತೊಗೊಂಡು ನಮ್ಮ ಮೂವಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿರೋದ್ರ ಬಗ್ಗೆ ಖುಷಿ ಇದೆ. ಎಷ್ಟು ಹ್ಯಾಪಿ ಇದೆ ಈ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿದೆ, ನಿಮಗೆ ಅವಕಾಶ ಸಿಕ್ಕಿದ್ರ ಬಗ್ಗೆ ಹೇಳೋದಾದರೆ? ಹೌದು, ತುಂಬ ಖುಷಿ ಇದೆ. ಲೈಕ್ ತುಂಬ ಜನ ಹೇಳ್ತಾರೆ ಲೈಕ್ ಬ್ಲೆಸ್ಡ್ ಅನಿಸುತ್ತೆ ಈ ಪ್ರೊಡಕ್ಷನಿಂದ ಲಾಂಚ್ ಆಗ್ತಿದೆಯಾ ಅಂತ. ಖಂಡಿತವಾಗ್ಲೂ ಐ ಆಮ್ ಬ್ಲೆಸ್ಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರೊಡಕ್ಷನ್. ಈ ಪ್ರೊಡಕ್ಷನಿಂದ ಮೊದಲನೇ ಸಿನಿಮಾದ ಹೀರೋಯಿನ್ ನಾನಾಗಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆಪರ್ಚುನಿಟಿ ಸಿಕ್ಕಿದೆ ಅಂತ ನಾನು ಅದನ್ನು ಲೈಟಾಗಿ ತೊಗೊಂಡಿಲ್ಲ. ಪ್ರತಿ ಒಂದು ಸೀನಿಗೂ ತುಂಬ ವರ್ಕ್ ಮಾಡಿದ್ದೀನಿ. ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದರೆ? ರೆಬೆಲ್ ಅವರು. ಶಿ ಈಸ್ ರೆಬೆಲ್. ನೀವೇ ನೋಡಿದ್ದೀರಾ ಇಂಟರ್ವ್ಯೂಸಲ್ಲಿ. ಕೈಂಡ್ ಆಫ್ ಇನ್ಸ್ಪಿರೇಷನ್ ಅನಿಸುತ್ತೆ. ಬಿಕಾಸ್ ತುಂಬ ಸ್ಟ್ರಾಂಗ್, ಬೀಯಿಂಗ್ ಅ ಗರ್ಲ್ ಆರ್ ಬೀಯಿಂಗ್ ಅ ಲೇಡಿ ತುಂಬ ಕಲಿಯೋದಿದೆ ಅವರಿಂದ.
ಸ್ಟ್ರಾಂಗ್ ಆಗಬೇಕು ಅಂತ. ಹೇಗಿತ್ತು ನಿಮ್ಮ ಜೊತೆಲ್ಲ ಹೇಗಿದ್ರು ಯಶ್ ತಾಯಿ? ನಮ್ಮ ಜೊತೆ ಎಲ್ಲ ನಾರ್ಮಲ್ ಪ್ರೀತಿಯಿಂದನೇ ಮಾತಾಡ್ತಾರೆ. ಅಂದರೆ ಅದೇ ಅವ್ರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಅಷ್ಟೇ. ಕೊತ್ತಲವಾಡಿ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಆಗ್ತದೆ? ತುಂಬ ಸ್ಪೆಷಲ್. ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಅ ಲೀಡ್. ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ದಟ್ ಫೀಲ್. ಯಾಕೆ ನೋಡಬೇಕು ಆಡಿಯನ್ಸ್ ಈ ಸಿನಿಮಾ ಅಂಥದ್ದೇನಿದೆ? ಯಾಕೆ ನೋಡಬೇಕು ಅಂದರೆ ಇವಾಗ ಪರಭಾಷೆಯಲ್ಲಿ ಬರುವಂಥ ಸಿನಿಮಾಗಳು ಕನ್ನಡದಲ್ಲೇ ಬಂದರೆ ಅಲ್ಲಿರೋ ಕಂಟೆಂಟ್ ಅಥವಾ ಅಲ್ಲಿರೋ ಫ್ಲೇವರ್ಸ್ ಕನ್ನಡದಲ್ಲೇ ಸಿಕ್ಕರೆ ಕನ್ನಡದವರು ಆ ಥರ ಸಿನಿಮಾ ಮಾಡಿದ್ರೆ ನೋಡ್ತೀವಿ ಅಂತ ಹೇಳೋ ಜನರಿಗೆ ನಮ್ಮ ಸಿನಿಮಾ ತಂಡ ಆ ಅಟೆಂಪ್ಟ್ ಮಾಡಿದೆ. ಆ್ಯಂಡ್ ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಷ್ಟೇ. ನೀವು ಈ ಒಂದು ಡಿಸಿಷನ್ ಮಾಡಿಲ್ಲ ಅಂತ ಹೇಳಿದರೆ ಸಿನಿಮಾ ಮಿಸ್ ಆಗ್ತಾ ಇತ್ತು. ಖಂಡಿತವಾಗ್ಲೂ ಮಿಸ್ ಆಯಿತು. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ತುಂಬ ಕನ್ಫ್ಯೂಷನಲ್ಲಿದೆ ತೊಗೊಳ್ಳೋದಾ ಬೇಡವಾ ಅಂತ. ಬಿಕಾಸ್ ತುಂಬ ಕ್ವೆಶನ್ಸ್ ಇತ್ತು ನನಗೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಲೇಡಿ ಪ್ರೊಡ್ಯೂಸರ್ ಜೊತೆ ವರ್ಕ್ ಮಾಡಿದ್ದು ಅನುಭವದ ಬಗ್ಗೆ ಹೇಳೋದಾದ್ರೆ, ಮತ್ತೆ ಲೇಡಿ ಪ್ರೊಡ್ಯೂಸರ್ ಅಂಡರಲ್ಲಿ ನೀವು ಇಂಟ್ರೊಡ್ಯೂಸ್ ಆಗ್ತಾ ಇರೋದು ಫಿಲ್ಮ್ಗೆ. ಹಾಂ, ಸೊ ಅದ್ರ ಬಗ್ಗೆ ಲೈಕ್ ಅಫ್ಕೋರ್ಸ್ ಫಸ್ಟ್ ಸಿನಿಮಾದಲ್ಲೇ ಲೇಡಿ ಪ್ರೊಡ್ಯೂಸರ್ ಅಂದಾಗ ನಮಗೂ ಖುಷಿ ಆಗುತ್ತೆ ಆ್ಯಸ್ ಎ ಗರ್ಲ್ಸ್ ಆಗಿ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ, ಮತ್ತು ಅವರು ಕಮಾಂಡಿಂಗ್ ಇದೆಯಲ್ಲ ಯಶ್ ಅವರು ಮಾತಾಡೋದು, ಅದು ತುಂಬಾ ಚೆನ್ನಾಗಿದೆ. ಒಂದು ಹೋಪ್ಸ್ ಇದೆ ಸಿನಿಮಾ ಇದು ಕ್ಲಿಕ್ ಆಗ್ಬೋದು, ಅವ್ರಿಗೆ ಒಂದಷ್ಟು ಸಿನಿಮಾ ಬಗ್ಗೆ ನಾಲೆಡ್ಜ್ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಹೇಳಿ. ಅವ್ರ ಅಂಡರಲ್ಲಿ ವರ್ಕ್ ಮಾಡೋದು ಅಂದರೆ ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋವರೆಗೂ ನಮಗೆ ಗೊತ್ತೇ ಇರಲಿಲ್ಲ ಅವರೇ ಪ್ರೊಡ್ಯೂಸರ್ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ. ಅಂದರೆ ಅವ್ರು ಯಾವತ್ತೂ ಸೆಟ್ಟಿಗೆ ಬಂದಿಲ್ಲ. ಯೂಶ್ವಲಿ ಶೂಟಿಂಗ್ಸ್ ಎಲ್ಲ ಹೇಗಾಗುತ್ತೆ ಹಾಗೆ ಆಗಿದ್ದು. ಬಟ್ ಇವಾಗ ನೀವು ಹೇಳ್ದಂಗೆ ಇವಾಗ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಟೆಂಪ್ಟ್ ಮಾಡಿರೋದ್ರಿಂದ ನಾರ್ಮಲ್ ಕಂಟೆಂಟ್ನ ಚೂಸ್ ಮಾಡ್ತಾರೆ ಅಂತ ಅನಿಸಲ್ಲ. ಅವ್ರು ತುಂಬ ಚೆನ್ನಾಗಿರೋ ಕಂಟೆಂಟ್ನ ಚೂಸ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಹೋಪ್ಫುಲಿ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸರ್, ಕೊತ್ತಲವಾಡಿಯ ಡೈರೆಕ್ಟ್ರು ಯಾರಿಗೂ ಕೂಡ ಪ್ರೊಡಕ್ಷನ್ ಪ್ರೊಡ್ಯೂಸರು ಯಾವುದನ್ನು ಕೂಡ ಬಿಟ್ಟು ಕೊಡದಂಗೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ ಇನ್ನೇನು ರಿಲೀಸಿಗೆ ಸಿನಿಮಾ ರೆಡಿ ಇದೆ. ಇವತ್ತು ಪ್ರಮೋಷನ್ಗೆ ಚಾಲನೆ ಸಿಕ್ಕಿದೆ. ಇಲ್ಲಿ ಒಂದು ಆಶೀರ್ವಾದದೊಂದಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮೊದಲನೇದಾಗಿ ನೀವೆಲ್ಲ ಬಂದಿರೋದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಇದಾದಮೇಲೆ ಟೀಸರ್ ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ. ನಮ್ಮದು ಆಗಸ್ಟ್ 1 ಸಿನಿಮಾ ರಿಲೀಸ್ ಆಗ್ತಾಯಿದೆ. ಇವತ್ತು ಅಫಿಷಿಯಲ್ ಆಗಿ ಅಣ್ಣವರು, ಅಮ್ಮವರು, ಅಪ್ಪು ಸರು, ಅಂಬರೀಷ್ ಅಣ್ಣ ಇವ್ರ ಆಶೀರ್ವಾದದೊಂದು ತೊಗೊಂಡು ನಮ್ಮದು ಫಸ್ಟ್ ಸಾಂಗು ರಿಲೀಸ್ ಮಾಡ್ತಾಯಿದ್ದೀವಿ ಇವತ್ತು. ಮುಂಗಾರು ಮಳೆ ಎಂಬ ಅಂತ MRT ಮ್ಯೂಸಿಕಲ್ಲಿ ರಿಲೀಸ್ ಆಗುತ್ತೆ. ಸೊ ವಿಕಾಸ್ ವಸಿಷ್ಠ ಮ್ಯೂಸಿಕ್ಕು, ಪ್ರಮೋದ್ ಮರವಂತೆ ಅವರು ಲಿರಿಕ್ಸ್ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ, ನೀವೆಲ್ಲ ನೋಡಿ. ಸರ್, ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದರೆ ಅವರ ಉತ್ಸಾಹ, ಹುಮ್ಮಸ್ಸು, ಸರ್ ಹೈಡ್ ಮಾಡಿ ಕೆಲಸ ಮಾಡಿಸಿದ್ದು ಹೇಗಿತ್ತು? ಆ ಸವಾಲನ್ನು ಹೇಗಿತ್ತು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮೆಲುಕು ಅಲ್ಲೇನು ಮಿಸ್ ಮಾಡಿದ್ರೆ ಅದನ್ನು ನೀವು ಹೇಳೋದಾದ್ರೆ? ಇಲ್ಲ, ಏನಿಲ್ಲ, ನನಗೆ ಏನು ಕೊಟ್ಟಿದ್ರೋ ಜವಾಬ್ದಾರಿ ಅದನ್ನು ನಾನು ನಿಭಾಯಿಸಿದ್ದೀನಿ ಅಂತ ಹೇಳ್ತೀನಿ ಅಷ್ಟೇ. ಜಾಸ್ತಿ ಏನಿಲ್ಲ. ಓಕೆ, ಈ ಸಿನಿಮಾದ ಬಗ್ಗೆ ಯಾವ ಥರದ್ದು ವಿಶೇಷತೆಗಳಿದೆ? ಇಲ್ಲ, ನೀವು ಏನು ಹೇಳೋದು ಮೇಡಮ್, ನೀವು ಸಿನಿಮಾನೇ ನೋಡಬೇಕು. ಹಂಗೆ ಹೇಳೋಕ್ಕೋದ್ರೆ ಕತೆನೇ ಹೇಳ್ಬೇಕಾಗತ್ತೆ. ಅದು ಒನ್ ಲೈನ್ ಹೇಳಿದ್ರೆ ನಿಮ್ಗೆ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ. ಹಂಗಾಗಿ ಆಗಸ್ಟ್ 1 ರಿಲೀಸ್ ಆಗುತ್ತೆ. ನಾವೆಲ್ಲ ಒಟ್ಟಿಗೆ ನೋಡೋಣ ಮೇಡಮ್, ಖಂಡಿತ. ಪುಷ್ಪಾ ಮೇಡಮ್, ಯಶ್ ತಾಯಿಯವ್ರ ಬಗ್ಗೆ ಈ ಸಂದರ್ಭದಲ್ಲಿ ಇಲ್ಲ, ಅಂದರೆ ನಮಗೆ ಕೆಲಸ ಕೊಟ್ಟಾಗ ಭಯನೂ ಇರುತ್ತೆ, ಜವಾಬ್ದಾರಿನೂ ಇರುತ್ತೆ. ಸೊ ಅದು ಜೊತೆಯಲ್ಲಿ ಅಮ್ಮ ನಮ್ಮನ್ನು ಅಂದರೆ ಮಕ್ಳ ಥರನೇ ಕರ್ಕೊಂಡು ಬಂದಿದ್ದಾರೆ. ಯಾವತ್ತೂ ಅವರು ನಿರ್ಮಾಪಕರು ಅಂತ ಯಾವತ್ತೂ ಮುಂದೇನೂ ಬಂದಿಲ್ಲ. ನಾವು ಅದನ್ನು ಹೇಳ್ಕೊಳ್ಳೋದು ಇಲ್ಲ. ಅವ್ರು ಬಂದಿರೋದು ನಾವು ಇಂಡಸ್ಟ್ರಿಗೆ ಏನಾದರೂ ಒಂದು ಕಟ್ಕೊಡೋಣ ಅನ್ನೋ ಒಂದು ಉದ್ದೇಶದಲ್ಲೇ ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.